me forever on fire. ಸುಮಾರು 40 ವರ್ಷಗಳ ರಾಜಕಾರಣದ ಜೀವನ ಅಥವಾ ಸಾರ್ವಜನಿಕ ಜೀವನ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು. ಇಂಥ ಸಿದ್ದರಾಮಯ್ಯ ಅವರ ಈ ಒಂದು ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಥವಾ ಕಳಂಕ ಮೆತ್ತಿಸಬೇಕು ಅನ್ನೋ ಒಂದು ಪ್ಲಾನ್ನಲ್ಲಿ ಏನಾದರೂ ಕೇಸರಿ ಪಡೆ ಇದೆಯಾ? ಎಲ್ಲ ಕಾಂಗ್ರೆಸ್ ನಾಯಕರು ಇದನ್ನೇ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಬಗ್ಗೆ ಈ ತರಹದ ಒಂದು ಷಡ್ಯಂತ್ರವನ್ನು ಕೇಸರಿ ಪಡೆ ಮಾಡಿದೆ. ಮುಡಾದಲ್ಲಿ ಅವರ ಪತ್ನಿಗೆ ಅವರು ಜಾಗ ಕೊಟ್ಟಿದ್ದಕ್ಕೆ ಬದಲಿಯಾಗಿ ನಿವೇಶನ ಕೊಡಬೇಕಾಗಿದ್ದು ಮುಡಾನೇ. ಮುಡಾ ಯಾವ ಪ್ಲೇಸಲ್ಲಿ ಡಿಸೈಡ್ ಮಾಡುತ್ತೋ ಆ ಪ್ಲೇಸಲ್ಲಿ ಅವರು ಸೈಟ್ ತೆಗೆದುಕೊಂಡಿದ್ದರೆ ಇದರಲ್ಲಿ CM ಸಿದ್ದರಾಮಯ್ಯ ಅವರ ಪಾತ್ರ ಏನು ಬಂತು? ಮೋರೋವರ್, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಥರ ಮಾಡಿದ್ದಿದ್ರೆ ಬೇರೆ ಕಥೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನಲ್ಲ, BJP ಟೈಮಲ್ಲೇ ಹಂಚಿಕೆ ಆಗಿರೋದು. ಇವ್ರದ್ದು ಪಕ್ಷನೇ ಈ ಥರ ಸೈಟನ್ನು ಇವ್ರಿಗೆ ಹಂಚಿಕೆ ಮಾಡಿ ಇದೀಗ ಇವರು ಮುಖ್ಯಮಂತ್ರಿ ಆದ ತಕ್ಷಣ 1 ವರ್ಷ ಕಾದಿದ್ದು ಈಗ ಈ ಥರ ಕೆಲಸ ಮಾಡ್ತಾ ಇದ್ದಾರಲ್ಲ ಹೇಗೆ ಅಂತ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಇದೀಗ ಇದಕ್ಕೆ ನೇರವಾಗಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ರಾಜ್ಯಪಾಲರ ಮೂಲಕವಾಗಿ ಈ ತರಹದ ಒಂದು ಬಲೆಯನ್ನು ಹೆಣೆದು ಅದನ್ನು ಸಿದ್ದರಾಮಯ್ಯ ಅವರ ಮೇಲೆ ಬೀಸಿದ್ದಾರಾ ಈ ಒಂದು ಬಲೆಯನ್ನು ಅಂತ ಅನೇಕ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟಿನಲ್ಲಿ BJPಯೇತರ ಪಕ್ಷದ ಮುಖ್ಯಮಂತ್ರಿ ಯಾವುದೇ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದರೆ ಕೇಂದ್ರದ BJP ಅದನ್ನು ಸಹಿಸಲ್ವಾ ಅಂತ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಇಲ್ಲಿ BJP ಬಿಟ್ಟು ಇನ್ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಬೇರೆ ಯಾವುದೇ ಪಾರ್ಟಿಯಲ್ಲಿ ಇದ್ದರೂ ಕೂಡ ಅಂಥವ್ರನ್ನ ಸಹಿಸಲ್ಲ ಇವರು. ಅರವಿಂದ್ ಕೇಜ್ರಿವಾಲ್ ಅವರು ಆದರೂ ಬಿಡಲ್ಲ. ಎಲ್ಲೆಲ್ಲಿ ಬೇರೊಂದು ಪಕ್ಷದ ಸ್ಟ್ರಾಂಗ್ ಲೀಡರ್ಗಳು, ಸ್ಟ್ರಾಂಗ್ ಮುಖ್ಯಮಂತ್ರಿಗಳು ಅಂತ ಇರ್ತಾರೋ, ಹೇಮಂತ್ ಸೊರೇನ್ ಆದರೂ ಬಿಡಲ್ಲ ಇವರು, ಅಥವಾ ಅರವಿಂದ್ ಕೇಜ್ರಿವಾಲ್ ಅವರಾದರೂ ಬಿಡಲ್ಲ, ಅಥವಾ ಸಿದ್ದರಾಮಯ್ಯ ಅವರಾದರೂ ಬಿಡಲ್ಲ. ಬೇರೆ ರಾಜ್ಯಗಳಿಗೂ ಇದು ಅನ್ವಯ ಅನ್ನೋ ಒಂದು ಮಾತು ಇದೀಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅದರಂತೆ ಇದೀಗ ಸಿದ್ದರಾಮಯ್ಯ ಅವರ ಸರ್ದಿನ. ಕೇಜ್ರಿವಾಲ್ ಸ್ಟ್ರಾಂಗ್ ಆಗಿದ್ರಪ್ಪ, ದೆಹಲಿಯಲ್ಲಿ ಸ್ಟ್ರಾಂಗ್ ಆಗಿದ್ದರು. ಇವತ್ತು ಏನು ಎವಿಡೆನ್ಸ್ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಆಗಿದೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಸ್ಟ್ರಾಂಗ್ ಆಗಿದ್ದರು, ಡೆಲ್ಲಿಲೂ ಸ್ಟ್ರಾಂಗ್ ಆಗಿದ್ದರು ಅವರು. ಆನಂತರ ಪಂಜಾಬ್ ಕೂಡ ಗೆದ್ದುಕೊಂಡ್ರು, ಗುಜರಾತ್ಗೂ ಕಾಲಿಟ್ಟಿದ್ರು. ಆ ಟೈಮಲ್ಲಿ ಸರಿಯಾಗಿ ಎಲೆಕ್ಷನ್ ಬರೋ ಟೈಮಲ್ಲಿ ಅವ್ರನ್ನ ಒಳಗಡೆ ಹಾಕಿಬಿಟ್ರು. ಅದೇ ರೀತಿಯಲ್ಲಿ ಹೇಮಂತ್ ಸೊರೇನ್ ಮೇಲೂ ಇಂಥದ್ದೇ ಒಂದು ಪ್ರಯೋಗ ಮಾಡಿದ್ರೆ ಇವರು. ಈಗಿನ ಸರದಿ ಸಿದ್ದರಾಮಯ್ಯ ಅವರದ. ಹಾಗಾದರೆ BJPಯೇತರ ಮುಖ್ಯಮಂತ್ರಿಗಳಿದ್ದರೆ ಕೇಂದ್ರದ BJP ಸಹಿಸಲ್ವಾ ಅಥವಾ ಕೇಂದ್ರ ಸರ್ಕಾರ ಸಹಿಸದೆ ಅದನ್ನು ರಾಜ್ಯಪಾಲರ ಮೂಲಕವಾಗಿ ಈ ಥರ ಮಾಡಿಸ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ನಾಯಕರು ತುಂಬ ರಾಜಾರೋಷವಾಗಿ ಇಂಥ ಒಂದು ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದೀಗ ಚಕ್ರವ್ಯೂಹದ ಒಳಗಡೆ ಸಿದ್ದರಾಮಯ್ಯ ಅವ್ರನ್ನ ಸಿಕ್ಕಾಕ್ಸ್ಬೇಕು ಅಂಥೇಳಿ ಒಂದು ಪ್ಲಾನ್ ನಡೆದಿದೆಯಾ? ಒಂದು ಚಕ್ರವ್ಯೂಹ ಇದು. ಈ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯ ಅವರು ಅಭಿಮನ್ಯು ಆಗ್ತಾರಾ, ಅರ್ಜುನ ಆಗ್ತಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಈಗ ಏನು ಈ ಒಂದು ಚಕ್ರವ್ಯೂಹ ಹೆಣೆಯಲಾಗಿದ್ದಿಲ್ಲ ಅವರ ವಿರುದ್ಧವಾಗಿ, ಇದರಲ್ಲಿ ಇವರು ಅಭಿಮನ್ಯು ಆಗಿ ಅಲ್ಲಿ ನಿಂತ್ಕೊಳ್ತಾರಾ, ಅರ್ಜುನ ಆಗಿ ಆಚೆ ಬರ್ತಾರಾ ಗೊತ್ತಿಲ್ಲ ನಮಗೆ. ಆದರೆ ಈ ಚಕ್ರವ್ಯೂಹ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ನಾಯಕರು ಹೆಣೆದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಒಂದು ಆರೋಪವನ್ನು ಮಾಡ್ತಾ ಇರ್ತಾರೆ. ರಾಜ್ಯಪಾಲರ ಮೂಲಕವಾಗಿ ಮುಡಾ ಇಟ್ಕೊಂಡು ಸಿದ್ದರಾಮಯ್ಯನವರು ಸೈಟ್ ಮಂಜೂರು ಮಾಡ್ಕೊಂಡಿಲ್ಲ, ಅವರೇನು ಮುಖ್ಯಮಂತ್ರಿ ಆಗಿರಲಿಲ್ಲ, BJPಯವರೇ ಸೈಟ್ ಮಂಜೂರು ಮಾಡಿರೋದು. ಮೋರೋವರ್, ಇವ್ರಿಗೆ ಯಾವುದೂ ಜಾಗವನ್ನೇ ಕೊಡದೆ ಈ ಥರ ಎಷ್ಟೊಂದು ಸೈಟ್ಗಳು 60 ಕೋಟಿ 70 ಕೋಟಿ ಬೆಲೆ ಬಾಳುವಂಥ ಸೈಟ್ ತೊಗೊಂಡಿದ್ರೆ ಅದು ಬೇರೆ ಕತೆ. ಆ ಥರ ಸೈಟು ಜಾಗನೂ ಕೊಡ್ದಿರ ದೊಡ್ಡ ಸಾವಿರಾರು ಅಡಿಗಳ ಸೈಟ್ ತೊಗೊಂಡಿರೋರು ವಿರೋಧ ಪಕ್ಷದಲ್ಲೂ ಇದ್ದಾರೆ. ಇವತ್ತಿಗೆ 10-15 ಜನದ ಹೆಸರಿದೆ. ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಯಾಕೆ ತನಿಖೆಗೆ ಒಳಪಡಲ್ಲ? ಕಾಂಗ್ರೆಸ್ ನಾಯಕರು ಕೇಳ್ತಿರ್ತಕ್ಕಂಥ ಕ್ವಶನ್ ಇದು. ಕುಮಾರಸ್ವಾಮಿ ಅವರ ಫ್ಯಾಮಿಲಿಯಲ್ಲೇ 48 ಸೈಟ್ ಕೊಟ್ಟಿದ್ದಾರಪ್ಪ. ಯಾವ ಜಮೀನು ಕೊಟ್ಟಿದ್ರು ಅವರು? ನಿವೇಶನ 48 ಇವೆ. ಕುಮಾರಸ್ವಾಮಿ ಅವರಿಗೆ 1000 ಅಡಿ ಇದೆ. ಇದೆಲ್ಲ ಹೇಗೆ? ಇಲ್ಲಿ ಜಮೀನು ಕೊಟ್ಟು ಅದು ಬದಲಿಯಾಗಿ ನಿವೇಶನವನ್ನು ಕೇಳಿದಾಗ ಅದು ಹೆಚ್ಚು ಬೆಲೆ ಬಾಳುವಂಥ ಪ್ರದೇಶದಲ್ಲಿ ಸಿದ್ದರಾಮಯ್ಯನವ್ರ ಪ್ರಭಾವ ಬೀರಿ ಅಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಇದೆಯಲ್ಲ. ಇದನ್ನು ಸಿದ್ದರಾಮಯ್ಯನವ್ರು ತೊಗೊಂಡ್ರಾ? ಸಿದ್ದರಾಮಯ್ಯನವ್ರು CM ಆಗಿದ್ದಾಗ ಇದನ್ನು ತೊಗೊಂಡಿದ್ದಾರಾ? ಬೇರೆ ಪಕ್ಷಗಳ ಆಳ್ವಿಕೆ ಇದ್ದಾಗ ಬಂದಿರತಕ್ಕಂಥ ನಿವೇಶನ ಇದು. ಮುಡಾದ ನಿಯಮಾವಳಿಗಳನ್ನು ಬೇಕಾದ್ರೆ ಕ್ವಶನ್ ಮಾಡ್ಕೊಳ್ಳಿ. ಮುಡಾ ಮೊದಲಿಗೆ 60:40, 30:70 ಈ ಥರದ್ದು ಏನೋ ರೂಲ್ ಮಾಡ್ಕೊಂಡು ಬಂದಿದ್ರು ಅವರು. ಎಷ್ಟು ಜಮೀನು ಕೊಟ್ಟರೆ ಎಷ್ಟು ಸೈಟ್ ಕೊಡಬೇಕು ಅಂತ ಅಷ್ಟೇ ಅಪ್ಪ ಸಾರಾಂಶ. 1 ಎಕರೆ ಕೊಟ್ಟರೆ ಅರ್ಧ ಎಕರೆ ಭಾಗದಷ್ಟು ಸೈಟ್ ಕೊಡಬೇಕಾ ಕೊಡಬಾರ್ದಾ? 1 ಎಕರೆ ಕೊಟ್ಟರೆ ನೀವೊಂದು ಅದರಲ್ಲಿ 40% ಅಷ್ಟು ಸೈಟ್ ಕೊಡಬೇಕಾ ಬೇಡವಾ? ಈ ಥರ ನಿಯಮಾವಳಿ ಮಾಡ್ಕೊಂಡು ಬಂದು 50:50ಗೆ ಬಂದಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಅವರ ತಪ್ಪೇನರಪ್ಪ ಅಂಥೇಳಿ ಕಾಂಗ್ರೆಸ್ ನಾಯಕರು ಎಲ್ಲೇ ಸಿಕ್ಕಲಿ ಯಾವಾಗಲೇ ಮೈಕ್ ಹಿಡಿಲಿ ಇದನ್ನು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಹಳೇದೊಂದು ಕಥೆ ಇಟ್ಕೊಂಡು ಇವರು CM ಸಿದ್ದರಾಮಯ್ಯ ಅವ್ರನ್ನ ಒಟ್ಟಿನಲ್ಲಿ ಕೆಳಗಡೆ ಇಳಿಸಿ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಪಕ್ಷವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ನಾಯಕರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಳ್ತಾರಾ? ರಾಜ್ಯಪಾಲರನ್ನ ಬಳಸ್ಕೊಂಡು CM ವಿರುದ್ಧ ಒಂದು ತನಿಖೆಗೆ ಬೇರೆ ಪಕ್ಷಗಳು ಇಲ್ಲಿ ಟ್ರೈ ಮಾಡ್ತಾ ಇವೆಯಾ? ಮುಡಾ ಮಸಿಯನ್ನು ಸಿದ್ದರಾಮಯ್ಯ ಅವರಿಗೆ ಮೆತ್ತಬೇಕು ಅಂಥೇಳಿ ಒಂದು 5 ಜನ ವಿರೋಧಿಗಳು ಇದೀಗ ಸಜ್ಜಾಗ್ಬಿಟ್ಟಿದ್ದಾರಾ ಅಂತ ಕೂಡ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ.
ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರಾ ಅಥವಾ ಇಲ್ಲಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಸಬೇಕು ಅಂತ ಈ ಸಂಚು ನಡೀತಾ ಇದೆಯಾ ಅಂತ ಒಂದು ಭಾಗ ಇದೆ ಇದರಲ್ಲಿ.